ಶ್ರೀಶಂಕರರು ಒಮ್ಮೆ ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಆ ಎದುರಿನಿಂದ ಒಬ್ಬ ಚಂಡಾಲ ಬರ್ತಾ ಇರ್ತಾನೆ. ಅವನ ಒಂದು ಸ್ಪರ್ಶ ಆದ್ರೆ ಈಗ ನನಗೆ ಮೈಲ್ಗೆ ಆಗ್ಬೋದೇನೋ ಅಂತ ಅವರು ಭಾವಿಸ್ತಾರೆ. ಅವನನ್ನ ಪಕ್ಕಕ್ಕೆ ಸರಿ ಅಂತ ಹೇಳ್ತಾರೆ. ಆಗ ಆ ಚಂಡಾಲ ಒಂದು ಅದ್ಭುತವಾದ ಪ್ರಶ್ನೆಯನ್ನ ಕೇಳ್ತಾನೆ. ಎಲ್ಲ ಈ ಬ್ರಾಹ್ಮಣೋತ್ತಮರೇ, ಹೊರದೇಹವು ಅನ್ನದಿಂದ ಮಾಡಲ್ಪಟ್ಟಿದೆ, ಅದರ ಒಳಗಿರುವುದು ಆತ್ಮಮಯ. ಈಗ ಇವೆರಡರಲ್ಲಿ ಯಾವುದನ್ನ ದೂರ ಸರಿಸ್ಲಿಕ್ಕೆ ನೀವು ಕೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಒಂದು ಕ್ಷಣ ಅವಾಕಾಗ್ತಾರೆ ಶ್ರೀಶಂಕರರು. ಮತ್ತೆ ಅವರದೇ ಅಜ್ಞಾನದ ಅರಿವಾಗಿ ಅವರು ಚಾಂಡಾಲನ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿಬಿಡ್ತಾರೆ. ಅವರಲ್ಲಿ ಆ ನಿಮಿಷದಲ್ಲಿ ಒಂದು ಜ್ಞಾನ ಬಿಂದು ಗೋಚರ ಆಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲಿ ಆತ್ಮ ಅನ್ನೋದು ಆಧಾರವಾಗಿದೆ ಅಲ್ವಾ. ಅದನ್ನ ನಾವು ನೋಡಿದಾಗ ನಮಗೆ ಬ್ರಾಹ್ಮಣನಾದರೇನು, ಪಂಡಿತನಾದರೇನು, ಒಂದು ನಾಯಿ ಆದ್ರೇನು, ಒಂದು ಹಸು ಆದ್ರೇನು, ಎಲ್ಲದರಲ್ಲೂ ಇರೋದು ಆತ್ಮನೇ ಅಲ್ವಾ ಅನ್ನೋದು ನಮಗೆ ಅರ್ಥ ಆದಾಗ ನಮ್ಮ ಮನಸ್ಸಿನಲ್ಲಿ ಆ ಭೇದ ಜ್ಞಾನ ಅನ್ನೋದು ಬಿಟ್ಟೋಗುತ್ತಲ್ವೇ.